ಯೆರೆಮೀಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 24ನೆಯ ವಾಕ್ಯ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಈ ವಾಕ್ಯದಲ್ಲಿ ನಾವು ಹೇಗೆ ಹೆಚ್ಚಳ ಪಡಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಈ ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ಅವಲಂಬಿಸಿಕೊಂಡು ಅದರಲ್ಲಿ ಹೆಚ್ಚಳ ಪಡುವಂಥವರು ಅನೇಕರಿದ್ದಾರೆ. ತಮಗಿರುವಂಥ ಹಣದಲ್ಲಿ, ಜ್ಞಾನದಲ್ಲಿ, ಪದವಿಯಲ್ಲಿ, ಅಧಿಕಾರದಲ್ಲಿ, ಜನಬಲದಲ್ಲಿ ಎಲ್ಲ ಹೆಚ್ಚಳ ಪಟ್ಟು ನಾನು ಬಹಳ ದೊಡ್ಡವನು, ನಾನು ಅಂದುಕೊಂಡದನ್ನೆಲ್ಲ ಸಾಧಿಸಬಹುದು ಎಂಬುದಾಗಿ ಉಬ್ಬಿಕೊಂಡು ಜೀವಿಸುತ್ತಾ ಇರುವಂಥವರು ಅನೇಕರು. ಆದರೆ ಉಬ್ಬಿನ ನಂತರ ದೊಬ್ಬು ಎಂಬಂತೆ ಉಬ್ಬಿಕೊಂಡವರು ದೊಬ್ಬಲ್ಪಡಲೇಬೇಕು, ಕೆಳಗೆ ಬೀಳಲೇಬೇಕು. ಆದರೆ ಈ ವಿಷಯದಲ್ಲಿ ದೇವರು ನಮಗೊಂದು ಆಲೋಚನೆಯನ್ನು ಕೊಡುತ್ತಾ ಇದ್ದಾರೆ. ಏನೆಂದರೆ, ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ ಎಂಬುದಾಗಿ. ಅಂದರೆ ದೇವರು ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವವನು ಎಂಬುದಾಗಿ ನಾವು ಅರಿತಿರುವುದರಿಂದ ಆತನಲ್ಲಿ ನಾವು ಹೆಚ್ಚಳ ಪಡಬೇಕು. ಹೆಚ್ಚಳ ಪಡುವುದು ಅಂದರೆ ಆತನು ಆ ಕಾರ್ಯಗಳನ್ನು ನಮ್ಮಲ್ಲಿ ನಮ್ಮ ಮೂಲಕವಾಗಿ ಮಾಡುವುದಕ್ಕೆ ನಮ್ಮಲ್ಲಿ ದಾಹವು, ಆಸಕ್ತಿಯು, ಸಮರ್ಪಣೆಯು ಉಂಟಾಗಬೇಕು. ಆಗಲೇ ನಾವು ನಮ್ಮ ಕರ್ತನಲ್ಲಿ ಹೆಚ್ಚಳ ಪಡುತ್ತಾ ಇದ್ದೇವೆಂಬುದಾಗಿ ಅರ್ಥ. ಆ ರೀತಿಯಾಗಿ ಹೆಚ್ಚಳ ಪಡುವಾಗ ದೇವರು ಅದರಲ್ಲಿ ಮಹಿಮೆಗೊಳ್ಳುವಂತೆ ಕಾರ್ಯಗಳನ್ನು ಮಾಡುತ್ತಾರೆ. ಯಾರು ಕರ್ತನಲ್ಲಿ ಹೆಚ್ಚಳ ಪಡುತ್ತಾರೋ ಅವರನ್ನು ಕೂಡ ದೇವರು ವಿಶೇಷವಾಗಿ ಆಶೀರ್ವದಿಸಿ ಹೆಚ್ಚಿಸಿ ತನ್ನ ನಾಮದ ಮಹಿಮೆಗಳಾಗಿ ಶೋಭಿಸುವಂತೆ ಮಾಡುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಹೆಚ್ಚಳವು ಬೇರೆ ಯಾವುದರಲ್ಲಿ ಕೂಡ ಅಲ್ಲ, ಬದಲಾಗಿ ಕರ್ತನನ್ನ ಅರಿತಿದ್ದೇವೆ, ಆತನು ಪ್ರೀತಿ ನೀತಿ ನ್ಯಾಯಗಳನ್ನು ಸ್ಥಾಪಿಸುವಂತ ದೇವರು ಎಂಬುದನ್ನು ತಿಳಿದು ಆತನಿಗನುಗುಣವಾಗಿ ಆತನು ನಮ್ಮಲ್ಲಿ ನಮ್ಮ ಮೂಲಕವಾಗಿ ಕಾರ್ಯಗಳನ್ನು ನೆರವೇರಿಸುವಂತೆ ಸಮರ್ಪಣೆಯಿಂದ, ವಿಧೇಯತೆಯಿಂದ, ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಈ ಲೋಕದಲ್ಲಿ ಅನೇಕರು ಅನೇಕ ವಿಷಯಗಳ ಕುರಿತಾಗಿ ಹೆಚ್ಚಳ ಪಡುತ್ತಾರೆ. ಆದರೆ ನಾವಾದರೂ ಹೆಚ್ಚಳ ಪಡುವಂಥದ್ದು ಅಪ್ಪ ನಿನ್ನನ್ನು ಅರಿತಿದ್ದೇವೆ. ನೀನು ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವಂಥ ದೇವರೆಂಬುದನ್ನು ಅರಿತಿದ್ದೇವೆ. ಅದನ್ನು ಅಪ್ಪ ನೀನು ತೋರ್ಪಡಿಸುವುದಕ್ಕೆ ನಮ್ಮನ್ನು ನಾವು ಸಮರ್ಪಿಸಿ ಕೊಟ್ಟಿದ್ದೇವೆ. ಇದರಲ್ಲಿ ನಾವು ಹೆಚ್ಚಳ ಪಟ್ಟು ನಿನಗೆ ವಿಧೇಯತೆಯಿಂದ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಸಮರ್ಪಿಸ್ತಾ ಇರುವಂತಹ ಒಬ್ಬೊಬ್ಬರನ್ನು ಕೂಡ ನೀವು ಆಳ್ವಿಕೆ ಮಾಡಿ ಬಲದಲ್ಲೂ ಕೃಪೆಯಲ್ಲೂ ಅಪ್ಪ ಆಶೀರ್ವಾದಗಳಲ್ಲೂ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾದನೆ. ತಡೆಗಳು ನೀಗಲಿ, ನಿಮ್ಮನ್ನು ಆಶ್ರಯಿಸಿಕೊಂಡಂಥ ಪ್ರತಿಯೊಂದು ಜೀವಿತಗಳು ಕೂಡ ಉದ್ಧಾರವಾಗಲಿ, ಘನಪಡಿಸಲ್ಪಡಲಿ. ಅಪ್ಪ ನಿಮ್ಮ ಮಹಿಮೆಯು ತೋರ್ಪಡಲಿ. ನೀವು ಆ ರೀತಿಯಾಗಿ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾರ್ಪಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.